ಹೆಂಗದ ಅಂತಂದ್ರ ಇದನ್ನ ಕೆಡ್ಸಕ್ಕೂ ಬಹಳ ಪ್ರಯತ್ನ ಮಾಡಕತ್ತಾರ್ರಿ. ಅದ ನಾ ಏನ್ ಹೇಳಿನಿ ನಿಮಗ, ಏನ್ ಹೇಳಿನಿ? ಮೌನ ಇರ್ಬೇಕು, ಒಂದೇ ಮಾತು ಗಾಂಭೀರ್ಯ ಇರ್ಬೇಕು ಮಾತನಾಡುವಾಗ. ಒಂದ್ ಮಾತು ಗಾಂಭೀರ್ಯತೆ ಇರ್ಬೇಕು ಯಾರಿಗೇ ಆಗ್ಲಿ. ಕೇರಳ ಅವ್ರ ಗುರುಗಳು ಶಾಂತಿ ಇರ್ರಿ, ಎಲ್ಲಿ ನಿಂತೀರಿ ಅಲ್ಲೇ ನಿಂದ್ರಬೇಕು. ನಿಲ್ರಿ, ನಿಮ್ ಸಲುವಾಗಿ ನಾವು ಕುಂತೀವಿ ಇಲ್ಲಿ. ಅಲ್ಲ ನೋಡ್ರಿ, ನೀವೆಲ್ಲ ಮಾತಾಡಕ್ ನಡೆಯಂಗಿಲ್ಲ. ನಿಮ್ ಪರವಾಗಿ ನಾವು ಅದು ಇಲ್ಲಿ ಮಾತಾಡಕ್ ಚರ್ಚೆ ಶಾಂತಿ ತಡ್ರಿಲ್ಲ. ಯಾಕಂದ್ರ ಶಾಂತಿ ಸರ್, ಈ ಜಿಲ್ಲೆಯೊಳಗೆ ಹೆಂಗದ ಅಂತಂದ್ರ 8 ದಿವಸದೊಳಗ ಇಡೀ ಉತ್ತರ ಕರ್ನಾಟಕ ಇತಿಹಾಸದೊಳಗ ಐತಿಹಾಸಿಕ ಆಗ್ತಕ್ಕಂತ ಹೋರಾಟ ಇಲ್ಲಿ ರೂಪುಗೊಂಡದ. ಇದನ್ನು ಮುರಿಬೇಕಂತ ಏನು ಪ್ರಯತ್ನ ಮಾಡಿದ್ರು ಸಹಿತ ನಮ್ಮ DC ಅವ್ರ SP ಅವ್ರ ಸಹಕಾರದಿಂದ, ಇಂಥ ಮಹಾತ್ಮರ ಆಶೀರ್ವಾದದಿಂದ ಇದು ಹೋರಾಟ ಬಹಳ ಗಟ್ಟಿತನ ತಗೊಂಡಿದೆ ಸರ್. ಇದಕ್ಕೆ ನಿಮ್ಮಿಂದ ನ್ಯಾಯ ಸಿಗಬೇಕಂದ್ರೆ ನಮಗೆ 100ಕ್ಕೆ 100 ನಿಮಗೂ ವಿಶ್ವಾಸ ಐತಿ. ನೀವು ನಾಳೆ ಒಂದಿನ ಸಮಯ ತಗೋರಿ. ನಾಡ್ದ ಸಾಯಂಕಾಲ 7 ಗಂಟೆ ಮಟ್ಟ ನೀವು ಏನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ, ನಾನು ಕೇಳಿದ್ದು ಈಗ DC ಅವ್ರು ಘೋಷಣೆ ಮಾಡಿಸಿದ್ದು, ನೀವೇನು ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವದೊಳಗೆ ಇಲ್ಲೇ ಸಾರ್ವಜನಿಕವಾಗಿ ಹಿಂತಕ್ಕೊಂತೀವಿ. ಎಸ್ ಸರ್. ಒಂದು ಕೇಳ್ರಪ್ಪ ಅಧ್ಯಕ್ಷರ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಮಾತಾಡ್ತೀರಿ. ಒಂದ್ ನಿಮಿಷ ಕೇಳ್ರಿ, ಅಧ್ಯಕ್ಷರು ಮಾತಾಡ್ರಿ. ಈಗ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ದಯವಿಟ್ಟು ಎಲ್ಲ ನನ್ನ ರೈತ ದೇವರಲ್ಲಿ ಕೈ ಮುಗಿತನೋ ನೋಡ್ರಿ. ಹಣಕಾಸಿನ ವ್ಯವಹಾರ ಇರೋದ್ರಿಂದ ಕೇಳ್ರಿ ಪೂರ ಎಲ್ಲರೂ ದಯವಿಟ್ಟ. ಈಗ ಗುರುಗಳು ಅದನ್ನ ಮಾತು ಕೊಟ್ಟಾರ ಅಂದ್ಮೇಲೆ ಅದನ್ನ ನಾವು ಗೌರವಿಸ್ಬೇಕಾಕೈತೆ. ಇಷ್ಟು ದಿವಸ ತರ ತಗೊಂಡು ಇನ್ನು 2 ದಿವಸಕ್ಕೆ ಆಗಂಗಿಲ್ಲ. 2 ದಿವಸಕ್ಕೆ 100% ಮುಖ್ಯಮಂತ್ರಿ ಅವರಾತು, ಸಕ್ಕರೆ ಮಂತ್ರಿ ಅವರಾತು, ನಮ್ಮ ಜಿಲ್ಲಾಧಿಕಾರಿ ಅವರಾತು, SP ಅವರಾತು, ಮತ್ತ ಇಲ್ಲಿ ದಳವಾಯಿ ಸಾಹೇಬರು ಕೂಡ ನಮ್ಮ ಭಾಗದವ್ರು, ಇಲ್ಲೇ ಕೌಜಲಿಗೆ ಅವರ ಕೃಷಿ ಆಯೋಗದ ಅಧ್ಯಕ್ಷರು ಕೂಡ ಅದಾರ. ಇಲ್ಲೆಲ್ಲ ಅವ್ರಿಗೆಲ್ಲರಿಗೂ ಕೂಡ ಇನ್ನು ಏನ್ ಹೇಳ್ರವ್ರ, ಈ ನರೇಂದ್ರ ಮೋದಿ ಅವರಿಗೂ ಎಚ್ಚರಿಕೆ ಆಗೈತಿ, ಸಿದ್ದರಾಮಯ್ಯಜಿ ಅವರಿಗೂ ಕೂಡ